ಓಕೆ, ಮುಂದೆ ನೋಡ್ತಾ ಹೋಗೋಣ. ಹೇಮಂತ್ ಸೊರೇನ್ ರಾಜೀನಾಮೆ ಕಾರಣ ಅಧಿಕಾರದ ಚುಕ್ಕಾಣಿ ಹಿಡಿದಿರುವಂತಹ ಚಂಪೈನ್ ಸೊರೇನ್ ನೇತೃತ್ವದ ಜೆಎಂಎಂ ಕಾಂಗ್ರೆಸ್ ಸರ್ಕಾರ ಇವತ್ತು ವಿಶ್ವಾಸಮತದ ಅಗ್ನಿ ಪರೀಕ್ಷೆಯನ್ನು ಎದುರಿಸ್ತಾ ಇದೆ. ಸರ್ಕಾರಕ್ಕೆ 46 ಶಾಸಕರ ಬೆಂಬಲ ಇದ್ರೂ ಮೈತ್ರಿಕೂಟದ ಕೆಲ ಶಾಸಕರು ಬಂಡಾಯ ಎದ್ದಿದ್ದಾರೆ. ಹೀಗಾಗಿ ಮತ್ತಷ್ಟು ಜನರು ಬಂಡಾಯ ಎದ್ರೆ ಹೇಗೆ ಅನ್ನೋ ಭೀತಿ ಸರ್ಕಾರಕ್ಕಿದೆ. 81 ಸದಸ್ಯ ಬಲದ ಜಾರ್ಖಂಡ್ ವಿಧಾನಸಭೆಯಲ್ಲಿ ಬಹುಮತಕ್ಕೆ 41 ಸ್ಥಾನ ಬೇಕು. ಜೆಎಂಎಂ ಕಾಂಗ್ರೆಸ್ ಒಕ್ಕೂಟದ ಈ ಒಂದು ಕೂಟದಲ್ಲಿ ಅಥವಾ ಇವರ ಮೈತ್ರಿಯಲ್ಲಿ 46 ಜನ ಶಾಸಕರಿದ್ದಾರೆ. ಬಟ್ ಕೆಲವೊಬ್ರು ಎಲ್ಲರೂ ಭಿನ್ನಮತ ಎದ್ಬಿಟ್ರೆ, ಬಂಡಾಯ ಎದ್ಬಿಟ್ರೆ ಅನ್ನೋ ಆತಂಕ ಕೂಡ ಇದೆ. ಹೈದರಾಬಾದ್ ರೆಸಾರ್ಟ್ನಲ್ಲಿರುವ 40 ಜೆಎಂಎಂ ಮತ್ತು ಕಾಂಗ್ರೆಸ್ ಶಾಸಕರು ರಾಂಚಿಗೆ ಮರಳಿ ವಿಶ್ವಾಸಮತದಲ್ಲಿ ಪಾಲ್ಗೊಳ್ತಾರೆ. ನೋಡೋಣ ಇವತ್ತು ಏನಾಗುತ್ತೆ ಅಂತ. ಏಕರೂಪ ನಾಗರಿಕ ಸಂಹಿತೆಯ ಜಾರಿಗೆ ಇದೀಗ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ನೇತೃತ್ವದ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿದೆ. ನಾಳೆಯ ವಿಧಾನಸಭೆ ವಿಶೇಷ ಅಧಿವೇಶನದಲ್ಲಿ ಯುಸಿಸಿಯನ್ನ ಮಂಡಿಸೋಕೆ ಸರ್ಕಾರ ಸರ್ವಸನ್ನದ್ಧವಾಗಿದ್ದು, ಒಂದು ವೇಳೆ ಅಧಿವೇಶನದಲ್ಲಿ ವಿಧೇಯಕ ಅಂಗೀಕಾರಗೊಂಡಲ್ಲಿ ಯುಸಿಸಿ ಜಾರಿಗೊಳಿಸಿದ ದೇಶದ ಮೊದಲ ರಾಜ್ಯವಾಗಿ ಉತ್ತರಾಖಂಡ ಹೆಸರು ಪಡೆಯುತ್ತೆ ಅಥವಾ ಹೊರಹೊಮ್ಮುತ್ತೆ. ಈ ವರದಿಯ ಪ್ರಮುಖ ಅಂಶ ಏನು ಅನ್ನೋದು ಕೂಡ ಬಹಿರಂಗವಾಗಿದೆ. ವೆರಿ ಕ್ವಿಕ್ ಆಗಿ ನೋಡ್ಬಿಡೋಣ. ಪ್ರತಿ ಮದುವೆಗೂ ಅಂದ್ರೆ ಯುಸಿಸಿ ಕರಡು ಪ್ರತಿಯಲ್ಲಿ ಏನಿದೆ ಅಂತ, ಉತ್ತರಾಖಂಡ್ನ ಏಕರೂಪ ಕಾನೂನು ಏನಿದೆ ಆ ಪ್ರತಿಯಲ್ಲಿ ಅಂತ ನೋಡೋದಾದ್ರೆ, ಪ್ರತಿ ಮದುವೆಗೂ ನೋಂದಣಿ ಕಡ್ಡಾಯ ಮಾಡಬೇಕು. ಪತಿ ಪತ್ನಿಗೆ ಸಮಾನವಾಗಿ ವಿಚ್ಛೇದನ ಕೋರುವ ಹಕ್ಕಿದೆ. ಬಹುಪತ್ನಿತ್ವದ ಮೇಲೆ ನಿಷೇಧ ಹೇರಬೇಕು. ಪತ್ನಿ ಜೀವಂತ ಇರುವಾಗಲೇ ಮತ್ತೊಂದು ಮದುವೆ ನಿಷಿದ್ಧ. ಸಹಜೀವನಕ್ಕೆ ಮುನ್ನ ಯುವಕ ಯುವತಿ ಡಿಕ್ಲರೇಷನ್ ಕಡ್ಡಾಯ. ಮಗನ ಜೊತೆಗೆ ಮಗಳಿಗೂ ಆಸ್ತಿಯಲ್ಲಿ ಸಮಾನ ಹಕ್ಕು ಅಂತ ಅಂಶಗಳನ್ನ ಕೊಟ್ಟಿದ್ದಾರೆ. ಸೊ ಇದೀಗ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರ ನೇತೃತ್ವದ ಸಂಪುಟ ಒಪ್ಪಿಗೆ ಕೊಟ್ಟಿರೋದ್ರಿಂದ ನಾಳೆ ವಿಶೇಷ ಅಧಿವೇಶನದಲ್ಲಿ ಇದನ್ನ ಮಂಡಿಸೋಕೆ ರೆಡಿಯಾಗಿದ್ದಾರೆ. ಅಲ್ಲಿನ ಜನ ಕೂಡ ಅದನ್ನ ಸ್ವೀಕಾರ ಮಾಡೋಕೆ ಖುಷಿಯಾಗಿದ್ದಾರೆ. ಅಧಿಕ ಉಷ್ಣಾಂಶ ಇರುವಂತಹ ಕಾರಣ ಕಾಡ್ಗಿಚ್ಚು ಚಿಲಿ ದೇಶವನ್ನ ಕಂಗೆಡಿಸ್ಬಿಟ್ಟಿದೆ. ಈವರೆಗೂ 100ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಈ ಕಾಡ್ಗಿಚ್ಚಿಗೆ ಸಾವಿರಾರು ಮಂದಿ ಗಾಯಗೊಂಡಿದ್ದಾರೆ. 1100ಕ್ಕೂ ಹೆಚ್ಚು ಮನೆಗಳು ಬೆಂಕಿಗೆ ಆಹುತಿಯಾಗಿದೆ. ವಾಲ್ಪರೈಸೋ ಪ್ರಾಂತ್ಯದಲ್ಲಿ ಕಾಡ್ಗಿಚ್ಚು ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ. ಹೆಲಿಕಾಪ್ಟರ್ ಟ್ರಕ್ ಅನ್ನ ಬಳಸಿಕೊಂಡು ಬೆಂಕಿ ನಂದಿಸೋಕೆ ಪ್ರಯತ್ನ ಪಡ್ತಿದ್ದಾರೆ, ಆದ್ರೆ ಪ್ರಯೋಜನಕ್ಕೆ ಬರ್ತಿಲ್ಲ. ಇದರಿಂದ ಸಾವು ನೋವು ಮತ್ತಷ್ಟು ಹೆಚ್ಚುವ ಸಂಭವ ಇದೆ. ಪ್ರತಿ ವರ್ಷವೂ ಕೂಡ ಚಿಲಿಯಲ್ಲಿ ನಾವು ಈ ರೀತಿಯ ಕಾಡ್ಗಿಚ್ಚನ್ನ ನೋಡ್ತಲೇ ಇರ್ತೀವಿ. ಈ ಸಲ ಇದೀಗ ಸ್ವಲ್ಪ ಬೇಗನೆ ಶುರುವಾಯ್ತಾ ಅಂತ. 100ಕ್ಕೂ ಹೆಚ್ಚು ಮಂದಿ ಬಲಿಯಾಗ್ಬಿಟ್ಟಿದ್ದಾರೆ. ಇಡೀ ಪ್ರದೇಶ ಏನಿದೆ ಸ್ಮಶಾನದಂತೆ ಭಾಸವಾಗ್ತದೆ. ಮನೆ ಮುಂದೆ ಇದ್ದಂತಹ ವೆಹಿಕಲ್ಸ್ಗಳ ಪರಿಸ್ಥಿತಿ ಹಿಂಗಾದ್ರೆ ಇನ್ನು ಜನರ ಪರಿಸ್ಥಿತಿ ಹೇಗಾಗಿರಬೇಡ.